ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಹುಡುಗಿ ವಿಚಾರಕ್ಕೆ ಆರಂಭವಾದ ಮಾತಿನ ಗಲಾಟೆ ಕೊನೆಗೆ ಹಿಂಸಾತ್ಮಕ ತಿರುವು ಪಡೆದುಕೊಂಡು ಯುವಕನ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ ಘಟನೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ಪರಾರಿಯಾಗಲು ಯತ್ನಿಸಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಹತ್ತಿರ ಈ ಘಟನೆ ಸಂಭವಿಸಿದೆ. ನೆಹರೂಜಿ ಕಾಲೋನಿ ನಿವಾಸಿಯಾದ ಸುರೇಶ್ ಎಂಬಾತ ಹುಡುಗಿ ವಿಚಾರವಾಗಿ ಉಂಟಾದ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ವಿವಿಪುರಂ ನಿವಾಸಿಯಾದ ಜಗ್ಗೇಶ್ ಹಾಗೂ ಅವರ ಸ್ನೇಹಿತರನ್ನ ಮಾತುಕತೆ ನಡೆಸುವ ನೆಪದಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಕರೆಸಿಕೊಂಡಿದ್ನು. ಮಾತಿನ ಚರ್ಚೆ ನಡೀತಿದ್ದ ವೇಳೆ ಏಕಾಏಕಿ ಗಲಾಟೆ ತೀವ್ರಗೊಂಡಿದ್ದು ಸುರೇಶ್ ಎಂಬುವ ಮಚ್ಚಿನಿಂದ ದಾಳಿ ನಡೆಸಿದ್ದಾನೆ. ಈ ದಾಳಿಯಲ್ಲಿ ಜಗದೀಶ್ ಎಂಬ ಯುವಕ ತೀವ್ರವಾಗಿ ಗಾಯಗೊಂಡಿದ್ದು ತಕ್ಷಣ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಘಟನೆಯ ಬಳಿಕ ಆರೋಪಿಗಳು ಪರಾರಿಯಾಗಲು ಯತ್ನಿಸಿದ್ರು. ಪ್ರಕರಣದ ಗಂಭೀರತೆಯನ್ನು ಮನಗಂಡ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋಪಾಲ್ ನೇತೃತ್ವದಲ್ಲಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ನನಗೂ ಅವನಿಗೂ ಫಸ್ಟಿಂದ ಗಲಾಟೆ ಇತ್ತು. ಅವನು ಫೋನ್ ಮಾಡಿ ಬಾ ಇಲ್ಲಿ ಮಾತಾಡಬೇಕು ಅಂತ. ನಾನು ಹೋದೆ, ಮಾತಾಡ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಇದ್ರು, ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಅವ್ನು ಹಿಂದೆಯಿಂದ ಮಚ್ಚೆತ್ಕೊಂಡ್ಬಂದು ಹಾಕ್ಬಿಟ್ಟು ಅಷ್ಟು ದೊಡ್ಡ ಗಲಾಟೆನಿಲ್ಲ, ಮಚ್ಚೆತ್ಕೊಂಡು ಬಂದು ಹೊಡಿಯೋಷ್ಟು ಫ್ರೆಂಡ್ ಇಲ್ಲ, ಏನಿಲ್ಲ, ಸುಮ್ಮನೆ ಅಷ್ಟೇ ಮಚ್ಚೆತ್ಕೊಂಡು ಬರೋಷ್ಟು ಗಲಾಟೆ ದೊಡ್ಡದೇನಲ್ಲ. ಮಾತಾಡ್ತಾ ಹಿಂದೆಯಿಂದ ಏನೋ ನಿಮ್ದು ಅಂದ್ಬಿಟ್ಟು ಮಚ್ಚೆತ್ಕೊಂಡು ಏನು ವಿಚಾರ ಮಾತಾಡಿದ್ರಿ ನೀವು? ಅವನು ನನಗೆ ಅಮ್ಮನಂತ ಏನೋ ಅಂತ. ಅದಕ್ಕೆ ನಾನು ಏನು ಅಮ್ಮನೆಲ್ಲ ಅಂತ ಮಾತಾಡ್ತಾ ಇದ್ದೆ. ಅವ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಮುಂದಕ್ಕೆ ಬಂದ, ಅವನ ಹತ್ರ ಮಾತಾಡ್ತಾ ಇದ್ದೆ. ಅವನಿಂದ ಏನೋ ನಿಂದು ಅಂತ ಮಚ್ಚೆತ್ಕೊಂಡು ಬಂದು ಆಗ್ಬಿಟ್ಟು. ಏನು ಅವನ ಹೆಸರು? ಅವನ ಹೆಸರು ಸುರೇಶ್ ಅಂತ. ಎಷ್ಟು ಜನ ಇದ್ರು? ಅವ್ರು 4 ಜನ ಇದ್ರು. ಯಾರು? ಅವ್ರ ಹೆಸರು ಗೊತ್ತಿಲ್ಲ, ಒಬ್ಬನ ಹೆಸರು ಮಾತಾಡ್ತಾರೆ. ನಿನ್ನ ಹೆಸರು? ನನ್ನ ಹೆಸರು ಜಗದೀಶ್. ಯಾವ ಊರು? ಇಲ್ಲೇ ಗೌರಿಬಿದನೂರು. ಪರಾರಿಯಾಗ್ತಿದ್ದ ಸುರೇಶ್ನನ್ನ ಚಿಕ್ಕಬಳ್ಳಾಪುರದಲ್ಲಿ ಪತ್ತೆ ಹಚ್ಚಿ ಬಂಧಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪೇದೆಗಳಾದ ಶ್ರೀಕಾಂತ್ ಹಾಗೂ ಸುಬ್ರಹ್ಮಣಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಈ ಘಟನೆ ನಗರದ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು, ಸಣ್ಣ ವಿಷಯಗಳಿಗೆ ಇಂತಹ ಹಿಂಸಾತ್ಮಕ ಘಟನೆಗಳು ನಡೀತಿರೋದು ಚಿಂತಾಜನಕವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ವರದಿ ಸ್ವಾಗತ್, ಗೌರಿಬಿದನೂರು.